ಡಾಕ್ಟರ್ ಡಾಕ್ಟರ್ ಏನಾಯ್ತು ರಾಧಾಗ ಇನ್ನು ಎಚ್ಚರಾಗಿಲ್ಲಲ್ಲ? ಇವಾಗ ತಾನೇ ಟ್ಯಾಬ್ಲೆಟ್ ತೊಗೊಂಡಿದ್ದಾರಾ, ಇಂಜೆಕ್ಷನ್ ಕೊಟ್ಟಿದ್ದಾರಲ್ಲ, ಅದಕ್ಕೆ ಸ್ವಲ್ಪ ಸುಸ್ತಾಗಿದ್ದಾರೆ. ಇನ್ನೊಂದು ಹೊರಬಿಟ್ಟು ನೋಡ್ತೀನಿ ರೀ. ಇಲ್ಲ ಡಾಕ್ಟರ್, ಈಗ ಬನ್ನಿ, ಈಗ ನೋಡಿ ಬನ್ನಿ ಇನ್ನೊಂದ್ಸರಿ. ಅಯ್ಯೋ, ಒಂದು ಎಮರ್ಜೆನ್ಸಿ ಕೇಸ್ ಇದೆ, ಬರ್ತೇನೆ ರೀ, ಒಂದು ನಿಮಿಷ ವೇಟ್ ಮಾಡಿ. ಇಲ್ಲ ಡಾಕ್ಟರ್, ಈಗ ಇನ್ನೊಂದ್ಸರಿ ಚೆಕ್ ಮಾಡಿ ಬನ್ನಿ ಪ್ಲೀಸ್. ಯಪ್ಪ, ನೀವಂತೂ ಬಿಟ್ಟಂಗೆ ಕಾಣಿಸಂಗಿಲ್ಲ. ನಡ್ರಿ. ನೋಡಿ ಡಾಕ್ಟರ್, ಇನ್ನೂ ಎದ್ದೇ ಇಲ್ಲ. ಅಯ್ಯೋ ಸರ್, ನಾನು ಹೇಳಿಲ್ವಾ ಆವಾಗಲೇ ಅವ್ರಿಗೆ ಗ್ಲೂಕೋಸ್ ಹಾಕಿದ್ದೀವಿ. ಅಂದರೆ ಅವರು ನೀವು ಹೇಳಿದ್ರಲ್ಲ ಏನೋ ಆಕ್ಸಿಡೆಂಟು ಅಂತ ನೀವು ಹೇಳಿದ್ರಲ್ಲ, ಅದಕ್ಕೆ ಒಂಥರ ಶಾಕಿಗೆ ಅವರು ಭಾಳ ಭಯಪಟ್ಟಿದ್ದಾರೆ. ಅದಕ್ಕಾಗಿನ ಇಂಜೆಕ್ಷನ್ ಕೊಟ್ಟಿದ್ರಲ್ಲ, ಇನ್ನೊಂದು ಅರ್ಧ ಗಂಟೆ ವೇಟ್ ಮಾಡಿ. ಅಲ್ಲ ಡಾಕ್ಟರ್, ಅದು ಯಾವಾಗಿಂದ ಹೇಳ್ತಿದ್ದೀನಿ, ಮತ್ತೆ ಅದನ್ನೇ ಮಾತಾಡ್ತಿದ್ರು ಸರ್. ಅರ್ಧ ಗಂಟೆ ಆದಮೇಲೆ ಇನ್ನೂ ಪ್ರಜ್ಞೆ ಬರಲಿಲ್ಲ ಅಂತ ಆಮೇಲೆ ನನ್ನ ಕರೀರಿ, ಓಕೆನಾ? ಹಾಂ ಹ್ಞೂ ಡಾಕ್ಟರ್, ಓಕೆ. ಡಾಕ್ಟರ್ ಮತ್ತೆ ಏನು ಸರ್? ಅಲ್ಲ, ಇವ್ರಿಗೆ ಯಾವುದಾದ್ರು ಜ್ಯೂಸ್ ಕೊಡ್ಬೋದಾ? ಹಾಂ, ಜ್ಯೂಸು, ಆರೆಂಜ್ ಜ್ಯೂಸು, ದಾಳಿಂಬೆ ಹಣ್ಣು ಜ್ಯೂಸು, ಆ್ಯಪಲ್ ಜ್ಯೂಸು, ಈ ಥರ ಯಾವುದಾದ್ರೂ ತಂದ್ಕೊಡಿ, ಪರವಾಗಿಲ್ಲ. ಹಾಂ ಡಾಕ್ಟರ್, ಓಕೆ. ಹೇಗಿದ್ದರೂ ರಾಧಾ ಇನ್ನೂ ಎದ್ದಿಲ್ಲ. ಇವಳು ಪ್ರಜ್ಞೆ ಬರೋಷ್ಟೊತ್ತಿಗೆ ಹೋಗಿ ಜ್ಯೂಸ್ ತೊಗೊಂಬರ್ತೇನೆ. ಹಾಗಿದ್ರೆ ಎದ್ದು ಕೂಡಲೇ ಕುಡಿದ್ಬಿಡ್ತಾಳೆ ಪಾಪ. ಒಂದಿನ ಆಯಿತು, ಏನಾದರೂ ತಿಂದ್ಲೋ ಕುಡಿದ್ಲೋ ಇಲ್ಲ ಅದನ್ನು ಗೊತ್ತಿಲ್ಲ. ಅವ್ರೇನು ಕೊಟ್ಟಿರ್ತಾರೆ. ಈ ರಾಧಾಗ ಹುಷಾರಾಗಲಿ ಮೊದಲು ನನ್ನ ಮಕ್ಳಿಗೆ ಮಾಡ್ತೀನಿ. ನನ್ನ ರಾಧಾನ ಈ ಪರಿಸ್ಥಿತಿಗೆ ತರೋಗಿ ಮಾಡಿದ್ದಾರೆ. ನಾನು ಏನು ಮಾತಾಡ್ತಾಯಿದ್ದೀನಿ, ಮಾತಿಗೂ ನನ್ನ ರಾಧಾ ಅಂತ ಹೇಳ್ತೀನಲ್ಲ. ಹೋಗ್ಲಿ ಬಿಡೋದಿಲ್ಲ, ಯಾಕೀಗ ಮೊದಲು ಹೋಗಿ ಜ್ಯೂಸ್ ತೊಗೊಂಬರ್ತೀನಿ ರಾಧಾಗ. ಅಲ್ಲ, ರಾಧನ್ನ ಒಬ್ಬಳನ್ನೇ ಬಿಟ್ಟು ಹೋಗ್ಲೋ ಬೇಡವೋ? ಅವ್ನು ನೋಡಿದ್ರೆ ಯಾರು ನನಗೆ ಗೊತ್ತಿಲ್ಲ, ಸುಮ್ಮನೆ ರಾಧನ ಮೇಲೆ ಏನು ಸಿಟ್ಟು ಅದು ಗೊತ್ತಿಲ್ಲ, ಈ ಥರ ಮಾಡ್ಯಾರ. ನಾನಿಲ್ಲಿ ಒಬ್ಬಳನ್ನೇ ಬಿಟ್ಟು ಹೋದ್ರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ? ಹಾಂ, ಒಂದು ಕೆಲಸ ಮಾಡ್ತೀನಿ, ಇಲ್ಲೇ ಹೊರಗೆ ನಿಂದಿರ್ತೀನಿ. ತಿಲಕ್ ಅವ್ರಿಗೆ ಬರೋಕ್ಕೆ ಕೇಳಿ, ಅಲ್ಲ ಅವ್ರಿಗಾದ್ರೂ ಜ್ಯೂಸ್ ತರೋಕೆ ಹೇಳ್ತೀನಿ, ಇಲ್ಲ ಅವ್ರನ್ನ ಇಲ್ಲಿರೋ ಕೇಳಿ ನಾನಾದರೂ ಜ್ಯೂಸ್ ತೊಗೊಂಬರ್ತೇನೆ. ಒಬ್ಬಳನ್ನೇ ಬಿಟ್ಟು ಹೋಗೋದು ಅಷ್ಟು ಸೇಫ್ ಅಲ್ಲ. ರಾಧಾ ಮೇಡಮ್ನ ಈ ಥರ ನೋಡೋಕೆ ತುಂಬ ಬೇಜಾರಾಗತ್ತೆ ಪಾಪ. ನಮ್ಮ ಬಾಸು ಭಾಳ ಬೇಜಾರಾಗಿ ಅನಿಸುತ್ತೆ. ಇವ್ರು ನಾವು ಹೊರಗೆ ಎತ್ಕೊಂಬಂದ್ರಲ್ಲ, ಅವಾಗ ನಮ್ಮ ಬಾಸ್ ಮುಖ ನೋಡ್ಬೋದಿತ್ತು. ಆ ಥರ ಅಷ್ಟು ಬೇಜಾರಾಗಿ ದುಃಖದಲ್ಲಿರೋದನ್ನ ನಾನು ಯಾವತ್ತೂ ನೋಡಿದ್ದೇ ಇಲ್ಲ, ಅದೇ ಮೊದಲು. ನಾನೇನು ತಮಾಷೆ ಅನ್ಕೊಂತಾನೆ ಹೇಳ್ತಿದ್ದೆ, ಬಾಸು ರಾಧಾ ಮೇಡಮ್ಮು ಇಷ್ಟಪಡ್ತಾರೆ ಹಾಗೆ ಅಂತ. ಆದ್ರೆ ತೀರಾ ಬಾಸು ಈ ಮಟ್ಟಿಗೆ ಮೇಡಮ್ನ ಹಚ್ಕೊಂಡಾರಂತ ನನಗೆ ಗೊತ್ತಿದ್ದಿಲ್ಲ. ಅವ್ರು ಹುಡ್ಕೋದ್ರಲ್ಲಿ ಇವ್ರು ಕಾಣಲಿಲ್ಲ ಅನ್ನೋ ಸಿಚುವೇಶನ್ ಒಳಗೆ ಅವ್ರು ನಡ್ಕೊಳ್ಳೋ ರೀತಿ ನೋಡಿದ್ರೆ ನನಗೆ ಒಂಥರ ಭಯ ಆಗಿಬಿಡ್ತು. ಹೇಗೋ ರಾಧಾ ಮೇಡಮ್ಗೆ ಅಷ್ಟು ಇನ್ನೂ ತೊಂದರೆ ಆಗಿಲ್ಲ, ಅವ್ರು ಹೆಂಗೆ ಉಳಿದ್ರು. ಆದರೂ ಅಕಸ್ಮಾತ್ ರಾಧಾಗ ಮೇಡಮ್ಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಬಾಸ್ ಏನೋ ಅವ್ರನ್ನೇನು ಸುಮ್ಮನೆ ಜೀವಂತನೇ ಬಿಡ್ತಿದ್ದಿಲ್ಲ ಅನಿಸ್ತೈತಿ. ಅಯ್ಯೋ ಬಾಸ್, ನೀವು ಯಾಕೆ ಇದನ್ನೆಲ್ಲ ತರಕ್ಕೆ ಹೋಗಿದ್ರಿ? ನನಗೆ ಅದನ್ನು ನಾನೇ ತರ್ತಿದ್ನಲ್ಲ. ಪರವಾಗಿಲ್ಲ ಬಿಡಿ, ಹೇಗೂ ನಾನು ಆ ಕಡೆನೂ ಹೋಗಿದ್ದೆ, ಅದಕ್ಕೆ ತಂದೆ. ಯಾರೂ ಬಂದಿಲ್ಲಲ್ಲ ಇಲ್ಲೇನು? ಇಲ್ಲ ಬಾಸ್, ಯಾರೂ ಬಂದಿಲ್ಲ. ನೀವು ಹೋದಾಗಿಂದ ನಾನು ಇಲ್ಲೇ ಇದ್ದೀನಿ, ಎಲ್ಲೂ ಹೋಗಲ್ಲ. ಪ್ರಜ್ಞೆ ಬಂದಿಲ್ವಾ ರಾಧಾಗೆ? ಇಲ್ಲ ಬಾಸ್. ರಾಧಾ, ನನಗೇನು ಮಾಡಬೇಡಿ ಪ್ಲೀಸ್, ನನ್ನ ಸಾಯಿಸಬೇಡಿ. ರಾಧಾ ಕಣ್ ತೆಗಿ, ಇಲ್ಲಿ ಯಾರೂ ಇಲ್ಲ. ಅಯ್ಯೋ ರಾಧಾ, ಯಾಕೆ ಅಳ್ತಿದೀಯಾ? ನಿನಗೇನೂ ಆಗಿಲ್ಲ, ನೀನು ಹುಷಾರಾಗಿದೀಯಾ, ಆಸ್ಪತ್ರೆಯಲ್ಲಿದೆಯಾ? ಕಣ್ ತೆಗಿ, ಕರೆಕ್ಟಾಗಿ ನೋಡು ಸ್ವಲ್ಪ. ಯಾಕೆ ಅಳ್ತಿದೀಯಾ? ಸುಮ್ಮನಾಗು. ಅದು ನಾನು ಇಲ್ಲಿ, ನೀವೇ ಯಾವಾಗ ಬಂದ್ರಿ? ಅದೆಲ್ಲ ಆಮೇಲೆ ಮಾತಾಡೋಣ, ಮೊದಲು ನಿನ್ನ ಕಣ್ಣು ಒರೆಸ್ಕೊ. ತಗೋ, ಭಾಳ ವೀಕ್ ಆಗಿದೆ ಅಂತ ಡಾಕ್ಟರ್ ಇದ್ರು, ಜ್ಯೂಸ್ ಕುಡಿ. ಅಳೋದು ನಿಲ್ಲಿಸು ಅಂದೆ. ಮೇಡಮ್, ನೀವು ಈ ಭಯ ಪಡಬೇಡಿ, ಏನೂ ಆಗಿಲ್ಲ ನಿಮಗೆ. ಅಲ್ಲ, ಇಷ್ಟಕ್ಕೊಂದು ಜ್ಯೂಸ್ ತಂದಿರಲ್ಲ, ಇಷ್ಟಕ್ಕೊಂದು ಬೇಡ ನನಗೆ, ಯಾವುದಾದ್ರೂ ಒಂದು ಕೊಡಿ. ಅಷ್ಟು ಅಂದರೆ ಅಷ್ಟು ಕುಡಿ ಅಂತಂದು ಹೇಳ್ತಿಲ್ಲ. ನನಗೆ ನಿಮ್ಗೆ ಯಾವುದು ಮತ್ತೆ ಆಗ್ಲಲ್ಲ ಪದೇ ಏನೋ ಅಡ್ಡಾಡ್ದಾಗುತ್ತೆ ಅಂತಂದು ಎಲ್ಲ ಥರ ತೊಗೊಂಡಿದ್ದೀನಿ, ಎಲ್ಲ ಹೆಲ್ದಿ ಆಗಿರೋದೆ. ನಿನ್ಗೆ ಯಾವ್ದು ಬೇಕೋ ಅದು ಕುಡಿ. ನನಗಿದೊಂದೇ ಸಾಕು. ಅದೊಂದೇ ಅಲ್ಲ, ಇನ್ನೊಂದು ಯಾವುದಾದ್ರು ಕುಡಿ. ಇಲ್ಲ ಬೇಡ, ನನಗಿದೊಂದೇ ಕುಡಿದ್ರೆ ಸಾಕಾಗತಿ. ಒಂದ್ಸರಿ ಹೇಳಿದ್ರೆ ಅರ್ಥ ಆಗುತ್ತೆ ಇಲ್ಲ ನಿನಗೆ? ಭಾಳ ವೀಕ್ ಆಗಿ ಅಂತ ಡಾಕ್ಟರ್ ಹೇಳ್ಯಾರ, ಮತ್ತೆ ಒಂದೇ ಕುಡಿದ್ರೆ ಅಂತೆ. ಅದೇನು ಇದಾಗತಿ? ಇನ್ನೊಂದು ಕುಡಿ, ಯಾವುದಾದ್ರು ದಾಳಿಂಬೆ ಜ್ಯೂಸ್ ಐತೆ ಅದನ್ನಾದ್ರೂ ಕುಡಿಲ್ಲ, ಇಲ್ಲ ಈ ಕಡೆ ಆ್ಯಪಲ್ ಜ್ಯೂಸ್ ಐತೆ ಅದನ್ನಾದ್ರೂ ಕುಡಿ. ಬಾಸ್ 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 ನಿಧಾನ ಕೇಳಿ, ಪಾಪ ಮೊದಲೇ ಮೇಡಮ್ ಹೆದರ್ಕೊಂಡಿದ್ರೆ ನೀವು ಮತ್ತೆ ಜೋರು ಮಾಡ್ತಿದ್ದೀರಲ್ಲ. ನೋಡಿ ತಿಲಕ್ ಅವರೇ, ಮತ್ತೆ ಇನ್ನೊಂದು ಯಾವ್ದಾದ್ರು ಕುಡಿ ಅಂತ ನೀವೇ ಹೇಳ್ರ. ನಿಧಾನಕ್ಕೆ ಹೆಂಗೆ ಹೇಳ್ತೀರಾ, ನಾನು ನೋಡ್ತೀನಿ, ಕೇಳ್ತಾರೇನು? ಅಲ್ಲ, ಒಂದು 10 ನಿಮಿಷ ಬಿಟ್ಟು ಕುಡಿತಾರೆ ಬಿಡಿ, ಏನಾಗಲ್ಲ. ಈ ಕಡೆ ಕುಡಿ, ಇಲ್ಲಿ ಈ ಕಡೆ ಟೇಬಲ್ ಮೇಲೆ ಇಡ್ತೇನೆ, ನೀವು ಕುಡೀರಿ ಬಾಸ್. ನೀವು ಅವಾಗಿಂದ ಊಟನೂ ಮಾಡಿಲ್ಲ, ಏನೂ ತಿಂದೇ ಇಲ್ಲ, ನೀವು ಒಂದು ಯಾವ್ದಾದ್ರು ಜ್ಯೂಸ್ ಕುಡೀರಿ. ಇಲ್ಲ ನನಗೆ ಬೇಡ. ನೋಡಿ, ನಮಗೊಂದು ಇವ್ರಿಗೊಂದು ನಾನು ತುಂಬ ವೀಕ್ ಆಗಿದ್ದೀನಿ ಅಂತ ಡಾಕ್ಟರ್ ಹೇಳಿದ್ರೆ ಅಂತ, ಅದಕ್ಕೆ 4 ಥರ ಜ್ಯೂಸ್ ತಂದಾರೆ. ಇವರಾದರೆ ಏನು ಕುಡಿಯಲ್ಲಂತೆ, ಏನು ತಿಂದಿಲ್ಲ ಅಂತ ನೀವು ಹೇಳ್ತಿದ್ರೆ. ನಾ ಇನ್ನೊಂದು ಜ್ಯೂಸ್ ಕುಡಿಬೇಕಂದ್ರೆ ನೀವು ಒಂದು ಜ್ಯೂಸ್ ಕುಡಿಬೇಕು, ಆಮೇಲೆ ತಿರಕ್ಕೆ ಅವ್ರಿಗೆ ಒಂದು ಕೊಡ್ರಿ, ಅವರು ಒಂದು ಜ್ಯೂಸ್ ಕುಡಿತಾರೆ, ಹಂಗದು ಕರೆಕ್ಟ್ ಆಗತಿ. ಒಟ್ಟು ಆಸ್ಪತ್ರೆಯಲ್ಲಿದ್ರು ಜಗಳ ಮಾಡೋದು ಬಿಡೋಲ್ಲಲ್ಲ. ಸರಿ ತಿಲಕ್ ಅವರೇ, ತಗೊಳ್ಳಿ, ನೀವೊಂದು ಯಾರು ತಗೊಳ್ಳಿ. ನಿನ್ಗೆ ಯಾವ್ದು ಬೇಕು ನೋಡು. ಯಾವುದಾದ್ರೂ ಕೊಡಿ, ನಡೀತೈತಿ. ಬಸ್ ಅಲ್ಲಿ ಚೇರ್ ಇದೆ ನೋಡಿ, ಕುತ್ಕೊಳ್ಳಿ. ಚೆನ್ನಾಗಿದ್ದಾರಾ ಅದು ಜ್ಯೂಸು? ಹ್ಞೂ ಬಾಸ್, ಚೆನ್ನಾಗೈತಿ. ಬೇರೆ ಯಾವ್ದಾದ್ರು ಹೇಳ್ಬೇಕಾ ಜ್ಯೂಸು? ಅಯ್ಯೋ ಬೇಡ ಬಾಸ್, ಬೇಡ, ಇದೇ ಜಾಸ್ತಿ ಆಗಿದೆ. ಆಗ ಅನ್ನಂಗಿಲ್ಲ, ಎಲ್ಲ ಖಾಲಿ ಮಾಡ್ಬೇಕಷ್ಟೇ. ಅಲ್ಲ,
ಅವರೆಲ್ಲ ಎಲ್ಲೋದ್ರು? ಅದೆಲ್ಲ ಇವಾಗ ಬೇಕಾ? ಆಮೇಲೆ ಎಲ್ಲ ನಿಧಾನ ಕೇಳೋಣಂತೆ. ಮೊದಲು ಜ್ಯೂಸ್ ಕುಡಿದು ರೆಸ್ಟ್ ಮಾಡಿಸ್ಬಿಟ್ಟು ಹೋಗ್ತು. ಸರಿ, ಜ್ಯೂಸ್ ಕುಡಿ, ಉಳಿಸ್ಬೇಡ. ಮತ್ತೆ ಇವಾಗ ಹೇಳ್ತಿದ್ದೀನಿ ತಿಲಕ್ ಅವ್ರೆ, ನೀವು ನೋಡ್ಕೊಂತ ಇರಬೇಕು. ನಾನು ಹೋಗಿ ಡಾಕ್ಟರ್ನ ಮೀಟ್ ಆಗ್ಬಿಡ್ತೀನಿ. ಓಕೆ ಬಾಸ್. ಮೇಡಮ್, ನಿಜವಾಗ್ಲೂ ಬಾಸು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಗೊತ್ತಾ? ನಿಮಗೆ ಪ್ರಜ್ಞೆ ಇದ್ದಾಗ ಅವರು ಎಷ್ಟೊತ್ತು ಒಂದು 4-5 ಗಂಟೆ ಇಲ್ಲೇ ಕೂತ್ಕೊಂಡಿದ್ರು. ಮತ್ತೆ ಅವ್ರು ಜ್ಯೂಸ್ ತರಕ್ಕೆ ಹೋದಾಗ ಮತ್ತೆ ಸುಮ್ಮನೆ ನಮ್ಗೆ ಏನೋ ತೊಂದರೆ ಗೊತ್ತಂತ ಮತ್ತೆ ಫೋನ್ ಮಾಡಿ ನನ್ನ ಕರೆಸಿ, ನಾನು ಇಲ್ಲಿ ಬರೋವರೆಗೂ ಅವರು ಜ್ಯೂಸ್ ತರಕ್ಕೆ ಆಮೇಲೆ ಏನೋ ಕೆಲಸ ಇತ್ತಂದು ಆ ಕಡೆ ಹೋಗಿದ್ರು. ನಾನು ಬರೋವರೆಗೂ ಎಲ್ಲಿಗೂ ಹೋಗಿಲ್ಲ. ನನ್ನ ಇಲ್ಲಿ ವೇಟ್ ಮಾಡೋಕೆ ಹೇಳಿ ಆಮೇಲೆ ಹೋದ್ರು. ಹೌದಾ? ಹೌದು ಮೇಡಮ್. ಪಾಪ ಬಾಸು ತುಂಬ ಬೇಜಾರಾಗಿದ್ರು ನೀವು ಸಿಗಲಿಲ್ಲ ಅಂತಂದು. ಅಲ್ಲಿ ಬಂದು ಹುಡ್ಕೋತ್ತಿಗೆ ಅವ್ರಿಗೆ ಏನೇನು ಅಲ್ಲಿ ಬರೋತ್ತಿಗೆ ಏನೋ ಪ್ರಿಯಾ ಇದ್ದಾಳಲ್ಲ, ಅವಳೇನೋ ಬೇರೆ ಕಡೆ ಏನೋ ಮೀಟಿಂಗ್ ಐತೆ ಅಲ್ಲಿಗೆ ಹೋಗ್ಬಿಟ್ಲು ಅಂತ. ಪಾಪ ಅವ್ರಿಗೆ ನನಗೆ ಹೇಳಿದ್ರೆ ನೆನಪಾಗಿಲ್ಲ. ಬಂದ ಕೂಡಲೇ ನಾನು ಅಲ್ಲಿ ಅವ್ರ ಕ್ಯಾಬಿನ್ಗೆ ಹೋದೆ. ಅವ್ರಿಗೆ ಅವಾಗ ಗೊತ್ತಾಗಿತ್ತು ನನಗೆ ಅಲ್ಲಿಗೆ ಹೋಗೋಕೆ ಹೇಳಿಲ್ಲ ಅಂತಂದು. ಪಾಪ ಅವಾಗಿಂದ ಹೆಂಗೆ ಕಾರ್ ಓಡಿಸ್ಕೊಂಡು ಬಂದರು ಏನೋ ಗೊತ್ತಿಲ್ಲ. ಅಲ್ಲಿ ಬಂದು ನೀವು ಸಿಗಲಿಲ್ಲ ಅನ್ನೋದಕ್ಕೂ ಪಾಪ ಕಣ್ಣಾಗ ನೀರು ಬಂದುಬಿಟ್ರೆ ಅದು ತೋರಿಸ್ಕೊಂಡಿಲ್ಲ ಅಷ್ಟೇ. ಎಷ್ಟು ಹುಡ್ಕಾಡಿದ್ರು ಗೊತ್ತಾ? ಅಲ್ಲ, ನನಗೂ ಗೊತ್ತಾಗಿಲ್ಲ ಅವ್ರು ಯಾರೋ ಏನೋ. ನಾನು ನೀವು ಬರ್ತೀರಾ ಅಂತಂದು ವೇಟ್ ಮಾಡ್ತಿದ್ದೆ. ಯಾರೇನೋ ಗೊತ್ತಿಲ್ಲ, ಸಡನ್ನಾಗಿ ಒಂದು ಬ್ಲ್ಯಾಕ್ ಕಲರ್ ಕಾರ್ ಬಂತು. ಅದ್ರಾಗಿಂದ 3-4 ಜನ ಹಿಡಿದು ನನ್ನ ಬಾಯಿಗೆಲ್ಲ ಪಟ್ಟಿ ಕಟ್ಕೊಂಡು ಅಲ್ಲೆಲ್ಲೋ ಕೂಡಾಕಿದ್ರು. ಆಮೇಲೆ ನೀವು ಹುಡ್ಕೊತ ಬಂದಿದ್ರಲ್ಲ, ಬಾಸ್ ಅಲ್ಲೇ ಬಂದಿದ್ರು. ನನ್ನ ಬಾಯಿ ಕಟ್ಬಿಟ್ಟಿದ್ರು. ನಾನು ಬಾಸ್ ಬಾಸ್ ಅಂತಂದು ಎಷ್ಟು ಮಾತಾಡೋಕ್ಕೆ ಕೂಗೋಕ್ಕೆ ಟ್ರೈ ಮಾಡಿದೆ, ಆದರೆ ಆಗಲೇ ಇಲ್ಲ. ಕೊನೆಗೂ ನಾನು ಮಾತಾಡ್ತೀನಿ ಅಂದು ಅಲ್ಲೇ ಒಂದು ಕೋಲು ತಂದು ತೊಗೊಂಡು ತಲೆಗೆ ಹೊಡೆದ್ಬಿಟ್ರೆ ನನಗೆ ಪ್ರಜ್ಞೆ ತಪ್ಪಿಡ್ತು. ಆಮೇಲೆ ಏನಾಯ್ತೇನೋ ಗೊತ್ತೇ ಇಲ್ಲ ನನಗೆ. ಆವಾಗಿಂದ ಎಚ್ಚರನೇ ಇಲ್ಲ. ಒಮ್ಮರಿಗೆ ಕಣ್ಣು ತೆಗೆದು ನೋಡಿದ್ರೆ ಇಲ್ಲಿ ಹಾಸ್ಪಿಟಲ್ನಲ್ಲಿದ್ದೆ. ಹೋಗಿ ಬಿಡಿ, ಈಗ ಅದೆಲ್ಲ ಯಾಕೆ ಮಾತಾಡ್ತೀರಾ? ನೀವು ರೆಸ್ಟ್ ಮಾಡಿ, ನಾನು ಇಲ್ಲೇ ಹೊರಗಿರ್ತೀನಿ. ಅಲ್ಲ, ಇವರು ಬಾಸ್ ನಿಜವಾಗ್ಲೂ ನನಗೋಸ್ಕರ ಅಷ್ಟೆಲ್ಲ ಕಷ್ಟಪಟ್ರ, ಅಷ್ಟೆಲ್ಲ ಪರದಾಡಿದ್ರ ನನಗೆ ಆ ಥರ ಆಯಿತು ಅಂತಂದು. ನಾನು ಅನ್ಕೊಂಡಾಗ ಇವ್ರು ಕೆಟ್ಟವರಲ್ಲ, ಭಾಳ ಒಳ್ಳೆಯರಿದ್ದಾರೆ. ನಮ್ಮ ಅಪ್ಪ ಅಮ್ಮ ನಾನು ಆಸ್ಪತ್ರೆ ಇದ್ದಾಗ ಯಾವ ಥರ ನೋಡ್ಕೊತಿದ್ರು ಆ ಥರ ಇಲ್ಲೇ ಇದ್ದೆಲ್ಲ ನೋಡ್ಕೋತಿದ್ದಾರೆ. ನಾನೇ ಸುಮ್ಮನೆ ಏನೇನೋ ತಪ್ಪು ತಿಳ್ಕೊಂಡು ಇವ್ರಿಗೆ ಬೈತಿದ್ದೆ. ಇನ್ಮೇಲೆ ಆಗ ಮಾಡಲ್ಲ ನಾನು. ಇವರೇನಾದರೂ ಬರದೇ ಇದ್ದಿದ್ರೆ ನನ್ನ ಗತಿ ಏನಾಗ್ತಿತ್ತು ಏನೋ. ಈ ವಿಷಯ ಅಂಕಲ್ಗೂ ಹೇಳೋದು ಬೇಡ. ಅಂಕಲ್ಗೂ ಸ್ವಲ್ಪ ಚಿಕ್ಕದಾಗೇನೋ ಆಕ್ಸಿಡೆಂಟ್ ಆಗಿದೆ ಅಂತಂದು ಹೇಳಿ ಅಂತಂದು ಹೇಳ್ತೀನಿ ಅಷ್ಟೇ ಬಾಸ್ಗೆ. ಇಲ್ಲ ಅಂಕಲ್ಗೆ ಏನಾದರೂ ಈ ಥರ ಆಗಿದೆ ಅಂತ ಗೊತ್ತಾದರೆ ಆಮೇಲೆ ಅಪ್ಪ ಅಮ್ಮಗೆ ಗೊತ್ತಾಗತ್ತೆ. ಅವ್ರಿಗೆ ಗೊತ್ತಾದರೆ ಮೊದಲೇ ಬೆಂಗಳೂರು ಅಂತ ಸಿಟಿಗೆ ಕಳ್ಸೋಕ್ಕೆ ಬೇಡ, ಹೋಗೋದು ಬೇಡ ಅಂತಿದ್ರು. ಇವಾಗ ನೋಡಿದ್ರೆ ಈ ಥರ ಆಗಿತ್ತು ಅಂತ ಗೊತ್ತಾದರೆ ಮುಗೀತು, ನಾನು ಇಲ್ಲಿ ಇರೋಕೆ ಬಿಡೋಂಗಿಲ್ಲ. ಹಾಗೆ ಹೇಳಬೇಕು ಬಾಸ್ಗೆ. ಅಂಕಲ್ ಇದ್ರಿಗೆ ಏನು ಹೇಳಬೇಡ ಅಂತಂದು ಹೇಳಬೇಕು. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ವಿಡಿಯೋನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.